ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಹಳ್ಳಿಯಿಂದ ಸಿಟಿಗೆ ಬಂದು ಸಿನಿಮಾಗಾಗಿ ಅವಕಾಶಗಳಿಲ್ದೆ ಆ ಹುಡುಗ ಏನೆಲ್ಲ ಕಷ್ಟಪಡ್ತಾನೆ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ, ಕೊನೆಗೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಯಾವ್ದು ಆ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟು ಕೊಟ್ಬಿಡಿ ಅಂತ ಕೇಳ್ತಾ, ಧರ್ಮ ಕೀರ್ತಿರಾಜ್ ಅವರು ನಟನೆ ಮಾಡಿರ್ತಕ್ಕಂಥ ಸಿನಿಮಾ ಇತ್ತೀಚೆಗೆ ತೆರೆ ಕಂಡಿದೆ. ಬೆಂಗಳೂರು ಇನ್ ಅಂತಕ್ಕಂಥ ಸಿನಿಮಾ. ಸೊ ಈ ಸಿನಿಮಾ ಇತ್ತೀಚೆಗೆ ತೆರೆ ಕಂಡಿದೆ. ನಿರ್ದೇಶಕ ಕಾರ್ತಿಕ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂತ ಸಿನಿಮಾ. ಈ ಸಿನಿಮಾದ ರಿವ್ಯೂನ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದ್ ಹುಡುಗ ಸಿನಿಮಾ ನಟ ಆಗ್ಬೇಕು ಅನ್ಕೊಂಡು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ. ರಾಮ್ ಅಂತಕ್ಕಂಥ ಹುಡುಗ ಅವಕಾಶಗಳಿಲ್ದೆ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಹೋಗ್ತಾನೆ. ಹೋಟೆಲ್ ಒಂದಕ್ಕೆ ಡೆಲಿವರಿ ಕೊಡಲು ಹೋದಾಗ ಆ ರೂಮಿನಲ್ಲಾದ ಒಂದು ಘಟನೆ ಅಂದ್ರೆ ಯುವತಿ ದಿವ್ಯಾ ಕೊಲೆಯ ಕೇಸ್ನಲ್ಲಿ ಪೊಲೀಸರ ಕಣ್ಣಿಗೆ ಮೊದಲ ಸಸ್ಪೆಕ್ಟ್ ಆಗಿ ಕಾಣಿಸ್ಕೊಂತಾನೆ ಈ ಹುಡುಗ. ಇವನನ್ನು ಕೊಲೆ ಕೇಸ್ನಿಂದ ಬಚಾವ್ ಮಾಡಲು ಬರುವವಳೆ ರಾಮ್ನ ಬಾಲ್ಯದ ಗೆಳತಿ ಕ್ರೈಮ್ ರಿಪೋರ್ಟರ್ ಭವ್ಯ. ಅದೇ ತರಹ ಹೋಟೆಲ್ಗಳಲ್ಲಿ ನಡೆಯುವ ಅಕ್ರಮಗಳು ಹಾಗೂ ಅದರಿಂದ ಪ್ರಾಣ ಕಳೆದುಕೊಳ್ಳುವ ಮುಗ್ಧ ಯುವಕ ಯುವತಿಯರ ನಿಗೂಢ ಸಾವಿನ ತನಿಖೆ ನಡೆಸ್ತಾ ಇರ್ತಾರೆ ಭವ್ಯ. ಸೊ ಪೊಲೀಸರಿಗೆ ಇದರ ಸುಳಿವು ನೀಡ್ತಾ ಹೋಗ್ತಾಳೆ ಭವ್ಯ. ಆದ್ರೆ ಪೊಲೀಸು ವೈಯಕ್ತಿಕ ಕಾರಣಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾನೆ ಗುರು. ಅದಕ್ಕೆ ಏನ್ ಕಾರಣ, ಹೋಟೆಲ್ನಲ್ಲಿ ಸತ್ತ ದಿವ್ಯಾ ಯಾರು, ಯುವ ಜನತೆಯ ನಿಗೂಢ ಸಾವಿನ ಹಿಂದಿರುವ ರಹಸ್ಯಗಳೇನು ಅನ್ನುವ ಹುಡುಕಾಟವೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು ಗುರು. ಅಪ್ಪ ಅಮ್ಮನ ನಂಬಿಕೆಗೆ ಮೋಸ ಮಾಡಿ ತಾವೀಗ ಪ್ರೌಢರು ದೊಡ್ಡವರಾಗಿದ್ರಿ ಅನ್ಕೊಂಡು ಅಂಕೆ ಶಂಕೆ ಇಲ್ದೆ ಮಿತಿಮೀರಿ ಹೋಗ್ತಕ್ಕಂತ ಈ ಯಂಗ್ ಏಜ್ ಹುಡುಗ ಹುಡುಗಿಯರು ಹೋಟೆಲ್ ರೂಮ್ಗಳಲ್ಲಿ ಅನೈತಿಕ ಚಟುವಟಿಕೆ ಮಾಡುವ ಎಳೆಯರು, ಹಲವು ಮಂದಿ ಆನ್ಲೈನ್ ಆಪ್ಗಳು ಇಂತಹ ಯುವಕರ ದಾರಿ ತಪ್ಪಿಸ್ತಾ ಇದ್ದಾವೆ. ಯುವ ಜನತೆಯನ್ನು ಸುಲಿಗೆ ಮಾಡುವ, ಅದರಿಂದ ಅಕ್ರಮವಾಗಿ ಸಂಪಾದಿಸುವ ಮಾಫಿಯಾವನ್ನು ಪ್ರಥಮ ಬಾರಿಗೆ ಈ ಸಿನಿಮಾದಲ್ಲಿ ಕಾರ್ತಿಕ್ ಅಂತಕ್ಕಂಥ ನಿರ್ದೇಶಕರು ಪರಿಚಯಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಅಂಶಗಳನ್ನ ಕಾರ್ತಿಕ್ ಅನ್ನೋ ನಿರ್ದೇಶಕರು ಈ ಸಿನಿಮಾದ ಮೂಲಕ ಪರಿಚಯ ಮಾಡಿಕೊಟ್ಟಿದ್ದಾರೆ. ಡೆಲಿವರಿ ಬಾಯ್ ರಾಮ್ ಪಾತ್ರದಲ್ಲಿ ಧರ್ಮ ಕೀರ್ತಿರಾಜ್ ಇಷ್ಟವಾಗ್ತಾ ಹೋಗ್ತಾರೆ. ರಿಪೋರ್ಟರ್ ಪಾತ್ರದಲ್ಲಿ ಅನುಷಾ ರೈ ಹಾಗೂ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಹಿರಿಯ ನಟ ಶಶಿಕುಮಾರ್ ಅವರು ತುಂಬಾನೇ ಇಷ್ಟ ಆಗ್ತಾರೆ. ಇನ್ನ ದಿವ್ಯಾ ಪಾತ್ರದಲ್ಲಿ ರಿಷಾ ಗೌಡ ಪಾತ್ರಕ್ಕೆ ತಕ್ಕ ನ್ಯಾಯನ ಒದಗಿಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಡುಗಳು ಮನಗೆಲ್ಲುವಂತೆ ಇದ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇನ್ ಸ್ವಲ್ಪ ಹೆಚ್ಚಿಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಈಗಿನ ಟ್ರೆಂಡ್ಗೆ ತಕ್ಕನಾಗಿರ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಫೈಟ್ಗಳು ಅದ್ಭುತವಾಗಿದೆ, ಕ್ಯಾಮ್ರಾ ವರ್ಕ್ ಇನ್ ಸ್ವಲ್ಪ ಚೆನ್ನಾಗಿದ್ರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಗುರು. ಆದ್ರೆ ಸಿನಿಮಾ ಮಾತ್ರ ಮಸ್ತ್ ಮಜಾ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡೋರ್ಗೆ ಒಂದು ಸೀಟ್ ಎಡ್ಜ್ಗೆ ಸ್ಕ್ರೀನ್ ಪ್ಲೇ ಇರ್ತಕ್ಕಂಥ ಚಿತ್ರ, ಹಾಗೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದೊಳ್ಳೆ ಅದ್ಭುತವಾದ ಸಂದೇಶನ ನೀಡ್ತಕ್ಕಂಥ ಚಿತ್ರ ಬೆಂಗಳೂರು ಇನ್. ಸೊ ಈ ಸಿನಿಮಾದಲ್ಲಿ ಹದಿಹರೆಯದ ಹುಡುಗ ಹುಡುಗಿರು ಏನೆಲ್ಲ ಯಾವ ರೀತಿಯಾಗಿ ರೂಮ್ಗಳಿಗೆ ಅಲ್ಲಿ ಇಲ್ಲಿ ಹೋಟೆಲ್ಗೆ ಅಂತ ಹೋಗಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೋ, ಇಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಅದರಲ್ಲಿ ಬಿದ್ದ್ಬಿಡ್ತಾರೋ, ಆಮೇಲೆ ಆನ್ಲೈನ್ ಆಪ್ಗಳು ಈ ಡೇಟಿಂಗ್ ಆಪ್ ಅದು ಇದು ಅಂತ ಸೊ ಯುವಜನತನ ಸುಲಿಗೆ ಮಾಡ್ತಿದ್ದಾರೆ. ಸೊ ಇದೆಲ್ಲ ರಿಯಲ್ ಲೈಫ್ ಅಲ್ಲಿ ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಥೆನ ಕಟ್ಕೊಟ್ಟಿದ್ದಾರೆ ನಮ್ಮ ಕಾರ್ತಿಕ್ ಅವರು. ಸೊ ಸಿನಿಮಾ ಓವರ್ ಆಲ್ ಹೇಳ್ಬೇಕಂದ್ರೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಬಟ್ ಆದ್ರೂ ಎಲ್ಲವೂ ಒಂದ್ ಕಡೆ ಸಖತ್ ಮಜಾನ ಕೊಡುತ್ತೆ, ಇಂಟ್ರೆಸ್ಟಿಂಗ್ ನ ತಂದು ಕೊಡುತ್ತೆ. ಸೀಟ್ ಎಡ್ಜ್ಗೆ ಕೂತ್ಕೊಂಡು ನೀವು ನೋಡ್ತೀರಿ ಸಿನಿಮಾ ಅನ್ನೋ ಲೆವೆಲ್ಗೆ ಆ ಸಿನಿಮಾದ ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಸಿನಿಮಾ ಸೂಪರ್. ಇತ್ತೀಚೆಗೆ ರಿಲೀಸ್ ಆಗಿದೆ. ಒಂದೊಳ್ಳೆ ಸಸ್ಪೆನ್ಸ್ ಸಿನಿಮಾನ ನೋಡ್ಬೇಕು ಅನ್ನೋಂಥವ್ರಿಗೆ ಏನು ಮೋಸ ಇಲ್ಲ. ದುಡ್ಡು ಕೊಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡುವಂತ ವೀಕ್ಷಕರಿಗೆ ಖಂಡಿತ ಏನು ಬೇಜಾರಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದೊಳ್ಳೆ ಸಿನಿಮಾ, ಕನ್ನಡದಲ್ಲಿ ಕೂಡ ಈ ರೀತಿಯಾದ ಸಿನಿಮಾ, ಸೋಷಿಯಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ, ಸೋಷಿಯಲ್ ಅವೇರ್ನೆಸ್ ಮೂಡಿಸ್ತಕ್ಕಂಥ ಸಿನಿಮಾ. ಸೊ ಬ್ಯಾಂಗ್ಳೂರ್ ಇನ್. ಸೊ ದಯಮಾಡಿ ಯಾರೆಲ್ಲ ಈ ಸಿನಿಮಾನ ನೋಡಿಲ್ಲೋ
ಒಂದ್ಸರಿ ನೋಡ್ಬೋದು. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು, ತುಂಬಾ ಜನ ನೋಡ್ತಾ ಇದ್ರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಿಗೆ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.